Hi everyone, myself I am Dr. Prasann Kumar R. Shastrimat, and this is the part 2 video of the most important or most expected questions to be in Karnataka TET exam or Central TET exam or any other competitive exam for that matter. In this video, I'll be discussing about the previous year Karnataka TET and Central TET questions with a detailed explanation. Hope this video will be very useful for you. First question, which of the following are fat soluble vitamins? ಈ ವಿಟಮಿನ್ಸ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಸಪ್ರೇಟಾಗಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನನ್ನ ಚಾನಲ್ನ ಹಾಕಿದ್ದೀನಿ. ಅದರ ಬಗ್ಗೆ ನನ್ನ ಡಿಸ್ಕ್ರಿಪ್ಷನ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಾಗ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ರಿ. ಕ್ವಶನ್ ಏನು ಹೇಳೋದು ನೋಡಿರಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸ್? ಆಪ್ಷನ್ ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಸಿ. ಸೆಕೆಂಡ್ ಆಪ್ಷನ್ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಬಿ. ಥರ್ಡ್ ಆಪ್ಷನ್ ವಿಟಮಿನ್ ಎ, ವಿಟಮಿನ್ ಡಿ ಆ್ಯಂಡ್ ವಿಟಮಿನ್ ಇ. ಫೋರ್ತ್ ಆಪ್ಷನ್ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ. ಆ್ಯಸ್ ವಿ ಆಲ್ ನೋ, ವಿಟಮಿನ್ಸಲ್ಲಿ we have got fat soluble and water soluble vitamins ಅಂತ ಹೇಳಿ, fat soluble and water soluble ಅಂತ ಹೇಳಿ, fat soluble and water soluble. ಫ್ಯಾಟ್ ಸೊಲ್ಯೂಬಲ್ ಅಂತ ಬಂದಾಗ ನಾನೊಂದು ಈಸಿ ಟ್ರಿಕ್ ಹೇಳಿದ್ದೀನಿ ನಿಮಗೆ ನೆನಪಿಟ್ಕೊಳ್ಳೋಕ್ಕೆ. ಅಡಿಕೆ ಅಂತೇಳಿ, ಅಡಿಕೆಯಿಂದ ಫ್ಯಾಟ್ ತೆಗಿತಾರೆ ಅಂತ ಅಂದ್ಕೊಡ್ರಿ, ಅಥವಾ ಆಯಿಲ್ ತೆಗಿತಾರೆ. ಹಾಗಾಗಿ DEK. ವಾಟರ್ ಸೊಲ್ಯೂಬಲ್ ಅಂತ ಬಂದಾಗ ವಿ ಹ್ಯಾವ್ ಗಾಟ್ ಬಿ ಆ್ಯಂಡ್ ಸಿ. ಈಸಿಯೆಸ್ಟ್ ವೇ ಟು ರಿಮೆಂಬರ್. ಹಾಗಾಗಿ ಈ ಕ್ವಶನ್ನ ಈ ರೀತಿ ಸಾಲ್ವ್ ಮಾಡ್ಬೋದು ನೋಡಿರಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫ್ಯಾಟ್ ಸೊಲ್ಯೂಬಲ್ ಅಂತ ನೋಡಿರಿ. ಈಗ ಏನಿದೆ ಫ್ಯಾಟ್ ಸೊಲ್ಯೂಬಲಲ್ಲಿ ಥರ್ಡ್ ಆಪ್ಷನ್ ನೋಡಿರಿ, ADEKದಾಗ ಎ, ಡಿ ಮತ್ತು ಇ ಕೊಟ್ಟಾರ. ಹಾಗಾಗಿ ಆನ್ಸರ್ ಶುಡ್ ಬಿ ಥರ್ಡ್ ಆಪ್ಷನ್. ಇದರ ಬಗ್ಗೆ ವಿಟಮಿನ್ಸ್ಗಳು, ಅದರ ಸೈಂಟಿಫಿಕ್ ನೇಮ್ಸ್ಗಳು, ಹಂಗೆ ಈ ವಿಟಮಿನ್ಸ್ಗಳ ಕೊರತೆಯಿಂದ ಬರುವಂಥ ಡಿಫಿಷಿಯನ್ಸಿ ಡಿಸೀಸಸ್ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋದಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಲ ಅದನ್ನು ಕೂಡ ಚೆಕ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್? ಸ್ಟೇಟ್ಮೆಂಟ್ ಎ, ಇಟ್ ಹೆಲ್ಪ್ಸ್ ಇನ್ ಕೂಲಿಂಗ್ ಪ್ಲಾಂಟ್ಸ್. ಸ್ಟೇಟ್ಮೆಂಟ್ ಬಿ, ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಟು ದ ಲೀವ್ಸ್. ಸಿ, ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ದ ಎನ್ವಿರಾನ್ಮೆಂಟ್. ಫಸ್ಟ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ನ ಒಂದು ಸಲ ವಿಡಿಯೋ ಪಾಸ್ ಮಾಡಿರಿ, ಆನ್ಸರ್ ಮಾಡೋಕ್ಕೆ ನೋಡಿರಿ. ಟ್ರಾನ್ಸ್ಪಿರೇಷನ್ ಅಂದರೆ ಏನು ನೋಡಿರಿ. ಟ್ರಾನ್ಸ್ಪಿರೇಷನ್ ಅಂದರೆ ಇಟ್ಸ್ ಎ ಪ್ರೊಸೆಸ್ ಆಫ್ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ ಬಾಡಿಯಿಂದ ಏನು ವಾಟರ್ ಲಾಸ್ ಆಗುತ್ತೆ, ಸರ್ಪ್ಲಸ್ ವಾಟರ್, ಜಾಸ್ತಿ ವಾಟರ್ ಏನಿರುತ್ತಲ್ಲ ಅದು ಲೂಸ್ ಮಾಡುವಂಥ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಬಹಳಷ್ಟು ನೀರಿದ್ದರೆ ಯಾವುದೇ ಪ್ಲ್ಯಾಂಟಿಗೆ ಅದು ಟಾಕ್ಸಿಕ್ ಆ್ಯಂಡ್ ಇಟ್ ವಿಲ್ ಲೀಡ್ ಟು ಡಿಕೆ ಆಫ್ ದ ಪ್ಲ್ಯಾಂಟ್. ಹಾಗಾಗಿ ಏನಂತಂದರೆ ಸಾಕಷ್ಟು ಪ್ರಮಾಣದ ನೀರು ಆವಿಯಾಗಿ ಹೋಗ್ತಿರ್ಬೇಕು. ಸೊ ಎವಾಪ್ರೇಷನ್ ಆಫ್ ವಾಟರ್ ಅಂತ ಕೂಡ ಹೇಳ್ಬೋದು ಇದನ್ನು. ಎವಾಪ್ರೇಷನ್ ಆಫ್ ವಾಟರ್ ಫ್ರಮ್ ದ ಪ್ಲ್ಯಾಂಟ್ಸಿಂದ ವಾಟರ್ ಎವಾಪ್ರೇಟ್ ಆಗಿ ಹೋಗೋದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲಿಂದ ಹೋಗುತ್ತಪ್ಪ ಅಂತಂದರೆ ಮೇಜರ್ ಎಲ್ಲಪ್ಪ ಅಂತಂದರೆ ಲೀವ್ಸ್ನಾಗ ಸ್ಪೆಷಲೈಸ್ ಸೆಲ್ಸ್ ಅದಾವು, ವಿಚ್ ಆರ್ ಕಾಲ್ಡ್ ಆಸ್ ಗಾರ್ಡ್ ಸೆಲ್ಸ್. ಈ ಗಾರ್ಡ್ ಸೆಲ್ಸ್ ಓಪನ್ ಆದಾಗ ಅಲ್ಲಿಂದ ಏನಂತಂದರೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಅದ್ರ ಜೊತೆ ವಾಟರ್ ಲಾಸ್ ಆಗ್ತೈತಿ. ವಾಟರ್ ಲಾಸ್, ಓಕೆ. 90% ಆಫ್ ದ ವಾಟರ್ ಲಾಸ್ ಟೇಕ್ಸ್ ಪ್ಲೇಸ್ ಥ್ರೂ ಲೀವ್ಸ್ ಆ್ಯಂಡ್ ಮೇಜರ್ಲಿ ಥ್ರೂ ಗಾರ್ಡ್ ಸೆಲ್ಸ್. ಟ್ರಾನ್ಸ್ಪಿರೇಷನ್ ಈಸ್ ಆ್ಯಕ್ಚುಲಿ ಎ ಕೂಲಿಂಗ್ ಪ್ರೊಸೆಸ್. ಟ್ರಾನ್ಸ್ಪಿರೇಷನ್ ಈಸ್ ಎ ಕೂಲಿಂಗ್ ಪ್ರೊಸೆಸ್. ಯಾವಾಗ ನೀರು ಆವಿಯಾಗಿ ಹೋಗುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಎವಾಪ್ರೇಷನ್ ಅಂತ ಕರಿತೀವಿ. ಎವಾಪ್ರೇಷನ್ ಇಟ್ ಸೆಲ್ಫ್ ಈಸ್ ಎ ಕೂಲಿಂಗ್ ಪ್ರೊಸೆಸ್, ಆ್ಯಸ್ ವಿ ನೋ. ಕೂಲಿಂಗ್ ಪ್ರೊಸೆಸ್. ಯಾವಾಗ ನಮ್ಮ ಮೈಯಲ್ಲಿ ನೋಡ್ರಿ ಬೆವರ್ತೀವಿ, ಬೆವರು ಅಂತ ಅನ್ನೋದು, ಸ್ವೆಟ್ ಅನ್ನೋದು ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆಗೋದ್ರಿಂದ ನಮ್ಗೆ ಕೂಲಿಂಗ್ ಎಫೆಕ್ಟ್ ಸಿಗ್ತೈತಿ. ಅದೇ ರೀತಿ ಏನಪ್ಪ ಅಂತಂದರೆ, ಒಂದು ಮಣ್ಣಿನ ಗಡಿಗೆ ತೊಗೊಂಡ್ರೆ, ಮಣ್ಣಿನ ಗಡಿಗೆ ನಾವು ನೀರು ಹಾಕಿದರೆ ಆ ನೀರು ಕೋಲ್ಡಾಗಿರುತ್ತೆ. ಯಾಕೆ ಕೋಲ್ಡಾಗತ್ತಿ? ಬಿಕಾಸ್ ಈ ಮಣ್ಣಿನ ಗಡಿಗೆದಾಗ ಸಾಕಷ್ಟು ಸಣ್ಣ ಹೋಲ್ಸ್ ಇರ್ತವೆ. ಆ ಹೋಲ್ಸಿಂದ ನೀರು ಎವಾಪ್ರೇಟ್ ಆಗಿರ್ತೈತಿ. ಎವಾಪ್ರೇಟ್ ಆಗೋದ್ರಿಂದ ನೀರು ಕೂಲ್ ಆಗ್ತೈತಿ. ಸೊ ಎವಾಪ್ರೇಷನ್ ಈಸ್ ಎ ಕೂಲಿಂಗ್ ಪ್ರೊಸೆಸ್, ದ್ಯಾಟ್ ವಿ ಶುಡ್ ನೋ. ಅದ್ರ ಜೊತೆಗೆ ಟ್ರಾನ್ಸ್ಪಿರೇಷನ್ನ ಏನಂತ ಕರೀತಾರೆ ಅಂತಂದ್ರೆ, ನೆಸಸರಿ ಇವಿಲ್ ಅಂತ ಕರೀತಾರೆ. ನೆಸಸರಿ ಇವಿಲ್ ಫಾರ್ ದ ಪ್ಲ್ಯಾಂಟ್. ನೋಡಿರಿ,
ಟ್ರಾನ್ಸ್ಪಿರೇಷನ್ ಪ್ಲ್ಯಾಂಟಿಗೆ ಬೇಕು ಹೌದು, ಆದರೆ ಭಾಳ ಪ್ರಮಾಣದ ಟ್ರಾನ್ಸ್ಪಿರೇಷನ್ ಅಂದ್ರೆ ಅದು ಪ್ಲ್ಯಾಂಟ್ಸಿಗೆ ಭಾಳ ಕೆಟ್ಟ. ಹಾಗಾಗಿ ಅದನ್ನು ಏನಂತ ಕರೀತಾರೆ, ನೆಸಸರಿ ಎವಿಲ್ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡಿರಿ, ಎರಡನೇ ಕ್ವಶನ್. ಇಟ್ ವಿಲ್ ಹೆಲ್ಪ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಸ್ ಎ ಸೈಡ್, ಹೌದು. ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಲೀವ್ಸ್, ಹೌದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಕೂಲಿಂಗ್ ಆಫ್ ದ ಪ್ಲಾಂಟ್ಸ್. ಹಾಗಾಗಿ ಆನ್ಸರ್ ವಿಲ್ ಬಿ ಫೋರ್ತ್ ಒನ್. ನೆಕ್ಸ್ಟ್, whales, sharks, dolphins and fish are all aquatic animals. Which of the following statements describe the respiratory system correctly? ಒಂದೇದೇನದ ನೋಡ್ರಿ, all of them breathe through gills. Second one, whales and fishes breathe through gills. Third option, sharks and dolphins breathe through lungs. Fourth option, whales and dolphin breathe through lungs. ಇಲ್ಲಿ ನಮ್ಗೆ ಎದ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಇದನ್ನ ಆನ್ಸರ್ ಮಾಡಕ್ಕೆ ನೋಡ್ರಿ ಒಂದ್ಸಲ. ಆನ್ಸರ್ನ ಹೇಳ್ತೀನಿ ನಾನು. ಬಿಫೋರ್ ದ್ಯಾಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂದರೆ ಏನಪ್ಪ? ರೆಸ್ಪಿರೇಷನ್ ಈಸ್ ನಥಿಂಗ್ ಬಟ್ ಅಗೇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಹೇಳ್ಬೋದು. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಇನ್ ಕೇಸ್ ಆಫ್ ಹ್ಯೂಮನ್ಸ್, ವಿ ಇನ್ಹೇಲ್ ಆಕ್ಸಿಜನ್ ಆ್ಯಂಡ್ ಎಕ್ಸ್ಹೇಲ್ ಕಾರ್ಬನ್ ಡೈಆಕ್ಸೈಡ್. ಈ ರೆಸ್ಪಿರೇಷನ್ ಅನ್ನೋದು ಬೇರೆ ಬೇರೆ ಪ್ಲಾಂಟ್ಸ್ನಾಗ ಬೇರೆ ರೀತಿ ಆಗುತ್ತೆ. ಸ್ಮಾಲರ್ ಇನ್ವರ್ಟಿಬ್ರೇಟ್ಸನ್ನು ತೊಗೊಂಡ್ರೆ ಸಣ್ಣ ಸಣ್ಣ ಪ್ರಾಣಿಗಳಲ್ಲಿ ಲೈಕ್ ಪೋರಿಫೆರಾ ಆಗಿರ್ಬೋದು, ಸ್ಪಾಂಜಸ್ಸಲ್ಲಿ ಆಗಿರ್ಬೋದು, ಸಿಲೆಂಟ್ರೇಟ್ಸ್ ಆಗಿರ್ಬೋದು, ಇಲ್ಲೆಲ್ಲ ಏನಾಗೈತಪ್ಪ ಅಂತಂದರೆ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ಎ ಪ್ರೊಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಡಿಫ್ಯೂಷನ್ ಅಂದರೆ ಇಟ್ಸ್ ಎ ಪ್ಯಾಸಿವ್ ಪ್ರೊಸೆಸ್, ಟ್ರಾನ್ಸ್ಫರ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಆರ್ ಗ್ಯಾಸಸ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಯಾವುದೇ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ಬೇಕಂತಿಲ್ಲ, ಹೈಯರ್ ಟು ಲೋವರ್. ಈ ರೀತಿ ಸಿಂಪಲ್ ಪ್ರೊಸೆಸ್ಸಲ್ಲಿ ಏನಾಕೈತಿ, ರೆಸ್ಪಿರೇಷನ್ ಆಕೈತಿ ಇನ್ ಕೇಸ್ ಆಫ್ ಸ್ಮಾಲರ್ ಇನ್ವರ್ಟಿಬ್ರೇಟ್ಸ್. ನೆಕ್ಸ್ಟ್ ಏನಾಗುತ್ತಪ್ಪ ಹಂಗಂದ್ರೆ, ಇನ್ ಕೇಸ್ ಆಫ್ ಅರ್ಥ್ವರ್ಮ್ಸ್, ಈ ಕ್ವಶನ್ ಕೂಡ ಒಂದು ಸಲ ಕೇಳಿದ್ದಾರೆ. ಅರ್ಥ್ವರ್ಮ್ಸ್ನ ಯಾವ ರೀತಿ ರೆಸ್ಪಿರೇಷನ್ ಆಕೈತಪ್ಪ ಅಂದ್ರೆ ಥ್ರೂ ದ ಸ್ಕಿನ್ ಅಥವಾ ಕ್ಯೂಟಿಕಲ್ ಅಂತ ಕರಿತೀವಿ. ಸ್ಕಿನ್ನಿಂದ ರೆಸ್ಪಿರೇಷನ್ ಆದರೆ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಕ್ಯೂಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ. ಕ್ಯೂಟೇನಿಯಸ್ ರೆಸ್ಪಿರೇಷನ್. ಇವನ್ ಇನ್ ಕೇಸ್ ಆಫ್ ಫ್ರಾಗ್ಸಲ್ಲೂ ಕೂಡ ಏನಂತಂದರೆ ಯಾವಾಗ ಅವು ಫ್ರಾಗ್ಸ್ಗಳು ನೀರೊಳಗಡೆ ಇರ್ತಾವೆ, ನೀರಿನಾಗಿದ್ದಾಗ ದೇ ರೆಸ್ಪೈರ್ ಥ್ರೂ ಸ್ಕಿನ್. ಹಾಗೆ ಫ್ರಾಗ್ಸ್ಗಳು ರೆಸ್ಟಿಂಗ್ ಸ್ಟೇಜ್ ಹೋಗ್ತಾವೆ. ರೆಸ್ಟಿಂಗ್ ಸ್ಟೇಜ್ ಅದಕ್ಕೆ ನಾವೇನಂತ ಕರಿತೀವಿ, ವಿಂಟರ್ ಸ್ಲೀಪ್ ಆ್ಯಂಡ್ ಸಮ್ಮರ್ ಸ್ಲೀಪ್. ವಿಂಟರ್ ಸ್ಲೀಪ್ಗೆ ಏನಂತ ಕರೀತಾರೆ, ಹೈಬರ್ನೇಷನ್ ಅಂತ ಕರೀತಾರೆ. ಸಮ್ಮರ್ ಸ್ಲೀಪ್ಗೆ ಎಸ್ಟಿವೇಷನ್ ಅಂತ ಕರೀತಾರೆ. ಸಮ್ಮರ್ ಸ್ಲೀಪ್ಗೆ ಎಸ್ಟಿವೇಷನ್, ವಿಂಟರ್ ಸ್ಲೀಪ್ಗೆ ಹೈಬರ್ನೇಷನ್. ಹೆಂಗೆ ನೆನ್ಪಿಟ್ಕೊಳ್ಳೋದು? ಸಿಂಪಲ್ ಒಂದು ಟ್ರಿಕ್ ಅದು ನೋಡಿರಿ. ಸುಮಾ ಅಂತ ನೆನ್ಪಿಟ್ಕೊಂಡ್ರೆ ನಡೀತೈತಿ. ಸುಮಾ, SUM ಅಂತಂದ್ರೆ ಸಮ್ಮರ್, ಎ ಅಂತಂದರೆ ಎಸ್ಟಿವೇಷನ್, ಸುಮಾ. ಈ ರೀತಿ ನೆನ್ಪಿಟ್ಕೋಬೋದು ನೀವು. ನೆಕ್ಸ್ಟ್, ಬೇರೆ ಪ್ರಾಣಿಗಳಲ್ಲಿ ಯಾವ ರೀತಿ ಆಗುತ್ತಪ್ಪ ಅಂದ್ರೆ ನೋಡಿರಿ. ಅಗೇನ್ ಇನ್ ಸಮ್ ಆ್ಯನಿಮಲ್ಸ್ ಲೈಕ್ ಮ್ಯಾಮಲ್ಸ್, ಫಸ್ಟ್ಲಿ ಮ್ಯಾಮಲ್ಸನ್ನು ತೊಗೊಳ್ಳೋಣ. ಮ್ಯಾಮಲ್ಸಲ್ಲಿ ಆಲ್ರೆಡಿ ವಿ ಆರ್ ವೆರಿ ವೆಲ್ ಡೆವಲಪ್ಡ್. ಇಲ್ಲಿ ನಮಗೆ ರೆಸ್ಪಿರೇಟರಿ ಆರ್ಗನ್ ಆಗಿ ಲಂಗ್ಸ್ ಅದಾವೆ. ಲಂಗ್ಸಿಂದ ಉಸಿರಾಡೋದ್ರಿಂದ ನಾವೇನಂತ ಕರಿತೀವಿ, ಪಲ್ಮನರಿ ರೆಸ್ಪಿರೇಷನ್ ಅಂತ ಕರಿತೀವಿ. ಪಲ್ಮನರಿ ರೆಸ್ಪಿರೇಷನ್. ಇನ್ ಸಮ್ ಅಕ್ವಾಟಿಕ್ ಆ್ಯನಿಮಲ್ಸ್ ಲೈಕ್ ಫಿಶ್ ಇದ್ದರೆ ಫಿಶ್ಗಳನ್ನು ನಾವೇನಂತ ಕರಿತೀವಿ, ಪೈಸಸ್ ಅಂತ ಕರಿತೀವಿ. ಫಿಶ್ಗಳಲ್ಲಿ ಆ್ಯಸ್ ಎ ರೆಸ್ಪಿರೇಟರಿ ಆರ್ಗನ್ ವಿ ಹ್ಯಾವ್ ಗಾಟ್ ಗಿಲ್ಸ್ ಇರೋದ್ರಿಂದ ಅವುಗಳನ್ನು ಏನಂತ ಕರೀತಾರಪ್ಪ ಅಂತಂದರೆ ಈ ಥರ ರೆಸ್ಪಿರೇಷನ್ನ ನೋಡ್ರಿ ಏನಂತ ಕರೀತಾರೆ, ಇಟ್ಸ್ ಕಾಲ್ಡ್ ಆ್ಯಸ್ ಬ್ರ್ಯಾಂಕಿಯಲ್ ರೆಸ್ಪಿರೇಷನ್. ಈಗ ಕ್ವಶನ್ಸ್ ಬರ್ರಿ ನೋಡ್ರಿ. ದೇ ಆರ್ ಆಸ್ಕಿಂಗ್ ಅಬೌಟ್ ವೇಲ್ಸ್, ಶಾರ್ಕ್, ಡಾಲ್ಫಿನ್ ಆ್ಯಂಡ್ ಫಿಶ್. ಫಸ್ಟ್ಲಿ ಯಾವ ಒಂದು ಪ್ರಾಣಿ ಯಾವ ಗುಂಪಿಗೆ ಸೇರೋದಕ್ಕೆ ಅಂತ ನೋಡ್ಬೇಕು. ವೇಲ್ ನೋಡ್ರಿ, ಸೇಮ್ ಮೀನಿನ ಥರ ಐತಿ, ಬಟ್ ಮೀನ್ ಅಲ್ಲ ಅದು. ವೇಲ್ ಈಸ್ ಎ ಮ್ಯಾಮಲ್. ಶಾರ್ಕ್ ಅಂತ ಬಂದರೆ ಶಾರ್ಕ್ ಈಸ್ ಎ ಫಿಶ್. ಅಗೇನ್ ಡಾಲ್ಫಿನ್ ಅಂತ ಬಂದರೆ ಡಾಲ್ಫಿನ್ ಈಸ್ ಎ ಮ್ಯಾಮಲ್. ಫಿಶ್ ಈಸ್ ವಿ ನೋ ಫಿಶ್. ಈಗ ಜಸ್ಟ್ ಡಿಸ್ಕಸ್ ಮಾಡ್ಕೊಂಡ್ಬಂದು ನೋಡ್ರಿ ನಾವು ಏನಂತೇಳಿ, ಯಾವ ಪ್ರಾಣಿಗಳಲ್ಲಿ ಯಾವ ರೀತಿ ರೆಸ್ಪಿರೇಷನ್ ಇರ್ತದೆ ಅಂತೇಳಿ. ಆ ಥರ ನೋಡೋಕೆ ಹೋದರೆ ಈಗ ಆನ್ಸರ್ ಮಾಡಿರಿ. 1, 2, 3, 4 ಯಾವುದಾಗ್ಬೋದು ನೋಡಿರಿ. ಯಾವ್ದು ಮ್ಯಾಮಲ್ಸ್ ಅದ್ರಾಗ ವೇಲ್ಸ್ ಮತ್ತು ಡಾಲ್ಫಿನ್ಸ್. ಮ್ಯಾಮಲ್ಸಲ್ಲಿ ಯಾವ ರೀತಿ ರೆಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ರೆ ಲಂಗ್ಸಲ್ಲಿಂದ ಆಗುತ್ತೆ. ಅದನ್ನು ನಾವು ಪಲ್ಮನರಿ ರೆಸ್ಪಿರೇಷನ್ ಅಂತ ಕರಿತೀವಿ. ಇಲ್ಲಿ ಆನ್ಸರ್ ಶುಡ್ ಬಿ ಫೋರ್ತ್ ಆಪ್ಷನ್. ವೇಲ್ಸ್ ಆ್ಯಂಡ್ ಡಾಲ್ಫಿನ್ಸ್ ಬ್ರೀತ್ ಥ್ರೂ ಲಂಗ್ಸ್. ದಟ್ ಶುಡ್ ಬಿ ಯುವರ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಂದ ನೆಕ್ಸ್ಟ್ ಕ್ವಶನ್ ಅಂತಂದರೆ ರಿಗಾರ್ಡಿಂಗ್ ದ ಹಾರ್ಟ್ ಬಗ್ಗೆ ಕೇಳಿದ್ದಾರೆ. ಹಾರ್ಟ್ ಬಗ್ಗೆ ಕೂಡ ಸಾಕಷ್ಟು ಕ್ವಶನ್ಸ್ ಬರ್ತಾವೆ ಅವರು ಎವ್ರಿ ಟೈಮ್. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಈಸ್ ಇನ್ಕರೆಕ್ಟ್ ಅಬೌಟ್ ದ ಹ್ಯೂಮನ್ ಹಾರ್ಟ್. ಏನು ಕೇಳ್ತಾರೆ? ಇನ್ಕರೆಕ್ಟ್ ಕೇಳ್ತಾರೆ. ಯಾವ್ದು ಸರಿ ಅಂತಲ್ಲ, ಯಾವ್ದು ತಪ್ಪು ಅಂತ ಕೇಳ್ತಾರೆ.
ಒಂದೇದು ನೋಡಿರಿ, ಹ್ಯೂಮನ್ ಹಾರ್ಟ್ ಈಸ್ 4 ಚೆಂಬರ್ಡ್. ಎರಡನೇದು ಪಲ್ಮರಿ ಆರ್ಟ್ರಿ ಕ್ಯಾರೀಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಟು ದ ಲಂಗ್ಸ್. ಮೂರನೇದು ರಿದಮಿಕ್ ಕಾಂಟ್ರಾಕ್ಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ ಆಫ್ ಮಸಲ್ಸ್ ಇನ್ ಚೇಂಬರ್ಸ್ ಆಫ್ ಹಾರ್ಟ್ ಕಾನ್ಸ್ಟಿಟ್ಯೂಟ್ ಹಾರ್ಟ್ ಬೀಟ್. ನಾಲ್ಕನೇದು ಅಪ್ಪರ್ 2 ಚೇಂಬರ್ಸ್ ಆಫ್ ಹಾರ್ಟ್ ಆರ್ ಕಾಲ್ಡ್ ಎಸ್ ವೆಂಟ್ರಿಕಲ್ಸ್ ಆ್ಯಂಡ್ ಲೋವರ್ 2 ಚೇಂಬರ್ಸ್ ಆರ್ ಕಾಲ್ಡ್ ಎಸ್ ಏಟ್ರಿಯಾ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ನ ಯಾವುದೇ ಕ್ವಶನ್ ನಾನೇನು ಸ್ಲೈಡ್ ಹಾಕ್ತಿದ್ದೀನಿ ಅವುಗಳನ್ನ ಒಂದು ಸಲ ಪಾಸ್ ಮಾಡಿರಿ, ವಿಡಿಯೋನ ಆನ್ಸರ್ ಮಾಡೋಕ್ಕೆ ನೋಡಿರಿ. ಆಮೇಲೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ, ಅದ್ರ ಪ್ರಕಾರ ನಿಮ್ಮದು ಆನ್ಸರ್ ಕರೆಕ್ಟ್ ಐತಿ ಇಲ್ಲ ಒಂದು ಸಲ ಚೆಕ್ ಮಾಡಿಕೊಡ್ರಿ. ಸೊ ದೇ ಆರ್ ಸ್ಪೀಕಿಂಗ್ ಅಬೌಟ್ ಹಾರ್ಟ್ ಅಂತ ಬಂದಾಗ ಏನೇನು ನೆನ್ಪಿಡ್ಬೇಕು ನಾವು? ಹಾರ್ಟ್ ಅಂತ ಬಂದಾಗ ಏನು ನೆನ್ಪಿಡ್ಬೇಕು? ಇಟ್ ಈಸ್ ದ ಮೇಜರ್ ಪಂಪಿಂಗ್ ಆರ್ಗನ್, ಬ್ಲಡ್ ಪಂಪಿಂಗ್ ಆರ್ಗನ್. ಇದು ಬೇರೆ ಬೇರೆ ಆರ್ಗನ್ಸ್ನಾಗ ಬೇರೆ ಬೇರೆ ಥರ ಹಾರ್ಟ್ಗಳದಾವೆ. ಅಂದ್ರೆ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಥವಾ ಚೇಂಬರ್ಸ್ ಎಷ್ಟು ಅದಾವೆ ಅನ್ನೋದ್ರ ಮೇಲೆ ಕೂಡ ಪ್ರಾಣಿಗಳನ್ನ ವಿಂಗಡಿಸ್ಯಾರ. ನೋಡ್ತಾ ಹೋದ್ರೆ ನೋಡಿರಿ, ಪೈಸಸ್ ಅಂದರೆ ಫಿಶಸ್ ಅಂತ ಬರ್ತಾವೆ ಅಂತ ಹೇಳಿದೆ ನಾನು. ಫಿಶ್ನ್ಯಾಗ ಎಷ್ಟು ಚೇಂಬರ್ ಹಾರ್ಟ್ ಇರ್ತೈತಿ? 2 ಚೆಂಬರ್ಡ್ ಹಾರ್ಟ್ ಇರ್ತೈತಿ. ಎರಡೇ ಚೇಂಬರ್ಸ್ ಇರ್ತವೆ. ನೆಕ್ಸ್ಟ್ ಆಂಫಿಬಿಯನ್ಸ್ದಾಗ ಎಷ್ಟು ಇರ್ತಾವೆ ಅಂತಂದ್ರೆ 3 ಚೆಂಬರ್ಡ್ ಹಾರ್ಟ್ ಇರ್ತವೆ. ದಿಸ್ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ನ. ನೆಕ್ಸ್ಟ್ ರೆಪ್ಟೈಲ್ಸ್ನಾಗ ಅಗೇನ್ 3 ಚೆಂಬರ್ಡ್ ಹಾರ್ಟ್. ಬಟ್ ಒಂದು ಎಕ್ಸೆಪ್ಷನ್ ಐತಿ ಇದಕ್ಕೆ, ಒಂದೇ ಒಂದು ಎಕ್ಸೆಪ್ಷನ್ ಐತಿ. ಯಾವುದಪ್ಪ ಅಂತಂದ್ರೆ ಕ್ರೊಕೊಡೈಲ್ ವಿಚ್ ಈಸ್ ಎ ರೆಪ್ಟೈಲ್, ಅದ್ರೊಳಗೆ ಏನೈತಿ 4 ಚೆಂಬರ್ಡ್. ನೋಡಿರಿ, ಎಕ್ಸೆಪ್ಷನ್ ಐತಿ, ವೆರಿ ಇಂಪಾರ್ಟೆಂಟ್. ಈ ಒಂದೇ ಪ್ರಾಣಿದಾಗ 4 ಚೆಂಬರ್ ಅದಾವೆ. ಉಳಿದಿದ್ದು ಎಲ್ಲ ರೆಪ್ಟೈಲ್ಸಲ್ಲಿ ಏನೈತಿ 3 ಚೆಂಬರ್ ಅದಾವೆ, 3 ಕೋಣೆಗಳದಾವೆ. ನೆಕ್ಸ್ಟ್ ಏವ್ಸ್ ಮ್ಯಾಮಲ್ಸ್. ಏವ್ಸ್ ಅಂದರೆ ಬರ್ಡ್ಸ್ ಬರ್ತಾವೆ. ಬರ್ಡ್ಸ್ ಮತ್ತು ಮ್ಯಾಮಲ್ಸಲ್ಲಿ 4 ಚೆಂಬರ್ಡ್ ಹಾರ್ಟ್ ಅದ, 4 ಕೋಣೆ ಹಾರ್ಟ್. ಪೈಸಸ್ ಅಂದರೆ ಫಿಶಸ್. ಆಂಫಿಬಿಯನ್ಸ್ ಅಂದರೆ ಉಭಯಚರಿಗಳು, ಕಪ್ಪೆಗಳು ಬರ್ತಾವೆ. ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು, ಹಾವುಗಳು ಆಗಿರ್ಬೋದು. ನೆಕ್ಸ್ಟ್ ಹಾವುಗಳು ಬಿಟ್ಟರೆ ನಿಮಗೆ ಆಮೆ ಅದು ಬರುತ್ತೆ. ಅದನ್ನು ಬಿಟ್ಟರೆ ಹಲ್ಲಿಗಳು ಬರ್ತಾವೆ. ಅವೆಲ್ಲದರಲ್ಲೂ ಎಷ್ಟೈತಿ 3 ಚೆಂಬರ್ಡ್ ಹಾರ್ಟ್. ಇವನ್ ಕ್ರೊಕೊಡೈಲ್ ಕೂಡ ಒಂದು ಹಲ್ಲಿ, ಬಟ್ ಅಲ್ಲಿ ಏನೈತಿ ಎಕ್ಸೆಪ್ಷನ್ ಅದೊಂದು, ಅಲ್ಲಿ 4 ಚೆಂಬರ್ಡ್ ಹಾರ್ಟ್ ಐತಿ. ನೆಕ್ಸ್ಟ್ ಏವ್ಸ್ ಅಂದರೆ ಬರ್ಡ್ಸ್ ಬರ್ತಾವೆ. ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು, ಅಲ್ಲಿ ಎಷ್ಟದ 4 ಚೆಂಬರ್ಡ್ ಹಾರ್ಟ್ ಅದ, ವೆರಿ ಇಂಪಾರ್ಟೆಂಟ್. ಇದೇ ಬೇಸಿಸ್ ಮೇಲೆ ಈ ಒಂದು ಕ್ವಶನ್ನ ಆನ್ಸರ್ ಮಾಡಬೇಕು. ಅದಕ್ಕಿಂತ ಮೊದಲು ಈ ಚೇಂಬರ್ಸ್ ಅಂತ ಏನು ಹೇಳತ್ತೀನಿ, ಹಾರ್ಟ್ ಈ ರೀತಿ ಇದ್ದರೆ ನೋಡಿರಿ, ನಮ್ಮ ಹ್ಯೂಮನ್ಸ್ನಾಗ ಈ ರೀತಿ ಹಾರ್ಟ್ ಇದ್ದರೆ 4 ಚೆಂಬರ್ ಅದಾವೆ. ಈ ಮೇಲಿನ 2 ಚೆಂಬರ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ಏಟ್ರಿಯಾ ಅಂತ ಕರಿತೀವಿ. ಕೆಳಗಿನ 2 ಚೆಂಬರ್ಸ್ಗೆ ವೆಂಟ್ರಿಕಲ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಫಿಶ್ 2 ಚೆಂಬರ್ಸ್ ಅದಾವೆ, ಒಂದು ಏಟ್ರಿಯಮ್ ಇರುತ್ತೆ, ಒಂದು ವೆಂಟ್ರಿಕಲ್ ಇರ್ತೈತಿ. ಇನ್ ಕೇಸ್ ಆಫ್ ಆಂಫಿಬಿಯನ್ಸ್ ನೋಡಿರಿ, 2 ಏಟ್ರಿಯಮ್ ಇರ್ತವೆ, 1 ವೆಂಟ್ರಿಕಲ್ ಇರ್ತೈತಿ. ಇನ್ ಕೇಸ್ ಆಫ್ ರೆಪ್ಟೈಲ್ಸ್ ಆಲ್ಸೋ 2 ಏಟ್ರಿಯಮ್, 1 ವೆಂಟ್ರಿಕಲ್. ಇನ್ ಕೇಸ್ ಆಫ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ 2 ಏಟ್ರಿಯಮ್, 2 ವೆಂಟ್ರಿಕಲ್. ಮೇಲಿನ 2 ಚೆಂಬರ್ಸ್ಗಳಿಗೆ ಏಟ್ರಿಯಮ್ ಅಂತ ಕರಿತೀವಿ, ಕೆಳಗಿನ 2 ಚೆಂಬರ್ಸ್ಗಳಿಗೆ ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಈ ಒಂದು ನಾಲೆಜ್ ಇಟ್ಕೊಂಡು ಆನ್ಸರ್ ಮಾಡಿರಿ. ಈಗ ಹ್ಯೂಮನ್ ಹಾರ್ಟ್ 4 ಚೆಂಬರ್ಡ್. ಹ್ಯೂಮನ್ ಅನ್ನೋದು ಯಾವ್ದ್ರೂ ಬರ್ತೀವಿ ನಾವು, ಮ್ಯಾಮಲ್ಸ್ನಾಗ ಬರ್ತೀವಿ, ಸಸ್ತನಿಗಳಲ್ಲಿ ಬರ್ತೀವಿ. ಮ್ಯಾಮಲ್ಸ್ನಾಗ 4 ಚೆಂಬರ್ಡ್ ಐತಿ, ಎಸ್ ಕರೆಕ್ಟ್. ಪಲ್ಮರಿ ಆರ್ಟ್ರಿ, ಇದ್ರ ಬಗ್ಗೆ ನಾನು ಲಾಸ್ಟ್ ಒಂದು ವೀಡಿಯೋದಾಗ ಆಲ್ರೆಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆರ್ಟ್ರೀಸ್, ವೇನ್ಸ್, ಹಂಗೆ ಕ್ಯಾಪಿಲರೀಸ್, ದೀಸ್ ಆರ್ ದ ವೆಸಲ್ಸ್ ವಿಚ್ ಕ್ಯಾರಿ ಬ್ಲಡ್ ಇನ್ ದೆಮ್. ಆರ್ಟ್ರೀಸ್ ಏನದಾವಲ್ಲ, ಸೊ ಏನು ಮಾಡ್ತಾವೆ, ಇದ್ರ ವಾಲ್ಸ್ಗಳು ಥಿಕ್ ಇರ್ತಾವೆ, ವೇನ್ಸ್ಗಳದ್ದು ಥಿನ್ ವಾಲ್ಸ್ ಇರ್ತಾವೆ ಅಂತ ಹೇಳಿದ್ನಿ. ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. CO2 ರಿಚ್ ಇದ್ದರೆ ಡಿಆಕ್ಸಿಜನೇಟೆಡ್ ಅಂತ ಕರಿತೀವಿ, ಆಕ್ಸಿಜನ್ ರಿಚ್ ಇದ್ದರೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಇವೆರಡಕ್ಕೂ ಒಂದೊಂದು ಎಕ್ಸೆಪ್ಷನ್ ಅದಾವೆ. ಅದು ಯಾವ್ದು ಅಂತೇಳಿ ಒಂದು ಸಲ ಕಮೆಂಟ್ ಮಾಡಿರಿ. ಆ ವಿಡಿಯೋದಾಗ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಆಲ್ ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಎಕ್ಸೆಪ್ಟ್ 1. ಅದು ಯಾವುದು ಅಂತ ಕಮೆಂಟ್ ಮಾಡಿರಿ. ಆಲ್ ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್, CO2 ರಿಚ್ ಬ್ಲಡ್ ಎಕ್ಸೆಪ್ಟ್ 1. ಅದು ಯಾವುದಂತೂ ಕೂಡ ಏನಂದ್ರೆ ಕಮೆಂಟ್ ಬಾಕ್ಸ್ದಾಗ ನಿಮ್ಮ ಆನ್ಸರ್ನ ಹಾಕಿರಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನೈತಿ, ಔಟ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ವಿಚ್ ಒನ್ ಈಸ್ ರಿಲೇಟೆಡ್ ಟು ಸಿಲ್ಕ್ ಪ್ರೊಡಕ್ಷನ್. ಸಿಲ್ಕ್ ಪ್ರೊಡಕ್ಷನ್ಗೆ ಯಾವುದು ರಿಲೇಟೆಡ್ ಐತಿ? ಒಂದನೇದು ಸೆರಿಕಲ್ಚರ್ ಆ್ಯಂಡ್ ಸಿಲ್ವಿಕಲ್ಚರ್, ಎರಡನೇದು ಸೆರಿಕಲ್ಚರ್ ಆ್ಯಂಡ್ ಮೋರಿಕಲ್ಚರ್, ಮೂರನೇದು ಸೆರಿಕಲ್ಚರ್ ಆ್ಯಂಡ್ ಎಪಿಕಲ್ಚರ್, ನಾಲ್ಕನೇದು ಸೆರಿಕಲ್ಚರ್ ಆ್ಯಂಡ್ ಫ್ಲೋರಿಕಲ್ಚರ್. ಸೊ ಇಲ್ಲಿ ಏನು ಕೇಳ್ತಾರೋ ರಿಲೇಟೆಡ್ ಟು ಸಿಲ್ಕ್ ಪ್ರೊಡಕ್ಷನ್, ರೇಷ್ಮೆ ಬಗ್ಗೆ ಕೇಳ್ತಾರವ್ರು. ರೇಷ್ಮೆ ಸಾಕಾಣಿಕೆಗೆ ಏನಂತ ಕರೀತಾರ ಅಂತ ಕೇಳ್ತಾರೆ. ನೋಡಿರಿ, ಆನ್ಸರ್ ಈಸ್ ಸೆರಿಕಲ್ಚರ್ ಆ್ಯಂಡ್ ಮೋರಿಕಲ್ಚರ್ ಅಂಥೇಳಿ. ಸೆರಿಕಲ್ಚರ್ ಅಂತಂದ್ರೆ ರೇಷ್ಮೆ ಸಾಕಾಣಿಕೆ ಮಾಡೋದು. ಹಂಗೆ ಮೋರಿಕಲ್ಚರ್ ಅಂದ್ರೆ ಏನಂತಂದ್ರೆ ಈ ರೇಷ್ಮೆ ಹುಳುಗಳು ಒಂದು ಪ್ಲ್ಯಾಂಟ್ ಮೇಲೆ ಏನು ಮಾಡ್ತಾವೆ, ತಿಂದು ಬದುಕ್ತಾವೆ. ಆ ಪ್ಲ್ಯಾಂಟಿನ ಹೆಸರು ಮಲ್ಬರಿ ಅಂಥೇಳಿ, ಮಲ್ಬರಿ ಲೀವ್ಸ್. ಈ ಮಲ್ಬರಿ ಪ್ಲ್ಯಾಂಟ್ಸನ್ನು ಬೆಳೆಯೋದಕ್ಕೆ ಏನಂತ ಕರಿತೀವಿ, ಮೋರಿಕಲ್ಚರ್. ಹಾಗಾಗಿ ಸೆರಿಕಲ್ಚರ್ ಯಾವುದಕ್ಕೆ ಸಂಬಂಧಿಸ್ಬಿಟ್ಟು ಸಿಲ್ಕ್ ಪ್ರೊಡಕ್ಷನ್ಗೆ ಯಾವ ಸಂಬಂಧಪಟ್ಟೈತೆ ಅಂದರೆ ಸೆರಿಕಲ್ಚರ್ ಮತ್ತು ಮೋರಿಕಲ್ಚರ್. ಹಂಗಂದ್ರೆ ಸಿಲ್ವಿಕಲ್ಚರ್ ಅಂದ್ರೆ ಏನಪ್ಪ, ಅದನ್ನು ಕೂಡ ಒಂದು ಸಲ ನೋಡ್ಬೇಕಲ್ಲ. ಸಿಲ್ವಿಕಲ್ಚರ್ ಅಂದರೆ ಏನು ನೋಡಿರಿ, ಸಿಲ್ವಿಕಲ್ಚರ್ ಇಸ್ ನಥಿಂಗ್ ಬಟ್
ಸಿಲ್ವಿಕಲ್ಚರ್ ಅಂತಂದರೆ ಫಾರೆಸ್ಟ್ ಬೆಳೆಸೋದು, ಫಾರೆಸ್ಟ್ಗಳ ಬೆಳೆಸೋದಕ್ಕೆ ಏನಂತ ಕರಿತೀವಿ ನಾವು ಸಿಲ್ವಿಕಲ್ಚರ್ ಅಂತ ಕರಿತೀವಿ. ಅದೇ ರೀತಿ ಅಪಿಕಲ್ಚರ್ ಅಂದರೆ ಏನಂತಂದರೆ ಜೇನು ಸಾಕಾಣಿಕೆ. ಫ್ಲೋರಿಕಲ್ಚರ್ ಅಂದರೆ ಫ್ಲವರ್ಸ್ಗಳನ್ನ ಬೆಳೆಸೋದು. ಹಾಗೆ ನಮ್ಗೆ ವರ್ಮಿಕಲ್ಚರ್ ಐತಿ. ವರ್ಮಿಕಲ್ಚರ್ ಅಂತಂದ್ರೆ ಎರೆಹುಳಗಳನ್ನ ಬೆಳೆಸೋದು, ಅರ್ಥವಾಂಶಗಳನ್ನ ಬೆಳೆಸೋದಕ್ಕೆ ನಾವೇನಂತ ಕರಿತೀವಿ ವರ್ಮಿಕಲ್ಚರ್ ಅಂತ ಕರಿತೀವಿ. ಅದನ್ನು ಬಿಟ್ಟರೆ ನಮಗೆ ಮತ್ತೇನದಾವ ಅಂತಂತಂದ್ರೆ ಫ್ಲೋರಿಕಲ್ಚರ್ ಆಯಿತು, ವರ್ಮಿಕಲ್ಚರ್ ಆಯಿತು. ಅದನ್ನು ಬಿಟ್ಟರೆ ವಾಟ್ ವಿ ಹ್ಯಾವ್ ನೆಕ್ಸ್ಟ್ ಪಿಸಿಕಲ್ಚರ್ ಅದ. ಪಿಸಿಕಲ್ಚರ್ ಅಂತಂದ್ರೆ ಮೀನು ಸಾಕಾಣಿಕೆ, ಫಿಶಸ್. ಓಕೆ, ಸೊ ಇಷ್ಟು ನಾಲೆಜ್ ಇದ್ದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿರಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಯುನಿಸೆಕ್ಷುವಲ್ ಫ್ಲವರ್? ಮಸ್ಟರ್ಡ್, ರೋಸ್, ಪಪಾಯ, ಪೆಟೋನಿಯಾ ಅಂತ ಹೇಳಿ. ಯುನಿಸೆಕ್ಷುವಲ್ ಫ್ಲವರ್ ಅಂದರೆ ಏನಂತ ಗೊತ್ತಿದ್ರೆ ಇದನ್ನು ಆನ್ಸರ್ ಮಾಡ್ಬೋದು ನೀವು. ಯುನಿಸೆಕ್ಷುವಲ್ ಅಂದರೆ ನೋಡಿರಿ, ಯುನಿಸೆಕ್ಷುವಲ್ ಅಂತಂದ್ರೆ ಒಂದೊಂದು ಪ್ಲ್ಯಾಂಟ್ಸ್ಗಳೊಳಗೆ, ಹೂಗಳೊಳಗೆ ನಿಮ್ಗೆ ಒಂದೇ ಹೂ ಐತೆ ಅಂದ್ಕೊಡ್ರಿ. ಒಂದು ಹೂ ಐತಿ, ಈ ಹೂವಿನಾಗ ನಿಮ್ಗೆ ಮೇಲ್ ಗ್ಯಾಮೆಟು ಐತಿ, ಫಿಮೇಲ್ ಗ್ಯಾಮೆಟು ಐತಿ. ಮೇಲ್ ಗ್ಯಾಮೆಟ್ ಏನಪ್ಪ? ಸ್ಟೆಮನ್ಸ್. ನೆಕ್ಸ್ಟ್ ಫಿಮೇಲ್ ಗ್ಯಾಮೆಟ್ ಓರಿ. ಸೊ ಇವೆರಡೂ ಒಂದೇ ಹೂನಾಗಿದ್ದರೆ ಆ ಥರ ಹೂಗೆ ನಾವು ಏನಂತ ಕರಿತೀವಿ? ಬೈಸೆಕ್ಷುವಲ್ ಫ್ಲವರ್ ಅಥವಾ ಬೈಸೆಕ್ಷುವಲ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಇನ್ ಕೇಸ್ ಒಂದೊಂದು ಗಿಡಗಳು ಇರ್ತವೆ ಹೆಂಗಂತಂದ್ರೆ ಒಂದು ಫ್ಲವರ್ನ ನಿಮ್ಗೆ ಬರೀ ಸ್ಟೆಮನ್ಸ್ ಇರ್ತವೆ, ಓನ್ಲಿ ಮೇಲ್ ಗ್ಯಾಮೆಟ್ಸ್ ಮಾತ್ರ ಇರ್ತೈತಿ. ಇನ್ನೊಂದು ಪ್ಲ್ಯಾಂಟ್ನಾಗ ನಿಮ್ಗೆ ಓರಿ ಇರ್ತೈತಿ. ಈ ಸ್ಟೆಮನ್ಸ್ ಹೋಗಿ ಇನ್ನೊಂದು ಪ್ಲ್ಯಾಂಟಿನ ಓರಿ ಮೇಲೆ ಬಿದ್ದು ಈ ರೀತಿ ಫರ್ಟಿಲೈಸ್ ಆಗಿ ಸೀಡ್ ಆದರೆ ಅದನ್ನು ನಾವು ಒಂದು ಏನಂತ ಕರಿತೀವಿ ಅಂದ್ರೆ ಕ್ರಾಸ್ ಪೊಲಿನೇಷನ್ ಅಂತ ಕರಿತೀವಿ. ಮೇಲ್ ಪ್ಲ್ಯಾಂಟ್ ಬೇರೆ ಐತಿ, ಫಿಮೇಲ್ ಪ್ಲ್ಯಾಂಟ್ ಬೇರೆ ಐತಿ. ಈ ರೀತಿ ಆಗೋದಕ್ಕೆ ನಾವು ಏನಂತ ಕರಿತೀವಿ? ಕ್ರಾಸ್ ಪೊಲಿನೇಷನ್. ಅದನ್ನು ಕೇಳ್ತಾರೆ ಇವರು ಏನಂತಂದ್ರೆ ಯಾವ ಪ್ಲ್ಯಾಂಟ್ನಲ್ಲಿ ಯುನಿಸೆಕ್ಷುವಲ್ ಫ್ಲವರ್ಸ್ ಇರ್ತಾವೆ ಅಂತ ಹೇಳಿ. ಆನ್ಸರ್ ನೋಡಿರಿ, ಇದಕ್ಕೆ ಟ್ರೈ ಮಾಡಿರಿ ಆನ್ಸರ್. ಸೊ ದ ಆನ್ಸರ್ ಒಂದು ಸಲ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆನ್ಸರ್ ಈಸ್ ಥರ್ಡ್ ಒನ್, ಪಪಾಯ. ಪಪಾಯದಾಗ ಮೇಲ್ ಗಿಡ ಬೇರೆ ಇರುತ್ತೆ, ಫಿಮೇಲ್ ಗಿಡ ಬೇರೆ ಇರ್ತೈತಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಎಸ್ ಯುನಿಸೆಕ್ಷುವಲ್ ಫ್ಲವರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪೇರ್ ಆಫ್ ರ್ಯಾಬಿ ಕ್ರಾಪ್? ಇದು ಕೂಡ ಬಹಳಷ್ಟು ಸಲ ಕೇಳಿರೋಂಥ ಒಂದು ಕಾನ್ಸೆಪ್ಟ್. ರ್ಯಾಬಿ ಕ್ರಾಪ್ ಮತ್ತು ಕ್ಯಾರಿಫ್ ಕ್ರಾಪ್ ಅಂತ ಬರ್ತಾವೆ. ಇವು ಏನಪ್ಪ ಅನ್ನೋದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ನೋಡಿರಿ, ರ್ಯಾಬಿ ಕ್ರಾಪ್ಸ್ ಅಂತಂದ್ರೆ ಈ ಕ್ರಾಪ್ಸ್ಗಳನ್ನ ನಾವು ಯಾವಾಗ ನೆಡ್ತೀವಿ, ಯಾವಾಗ ಹಾರ್ವೆಸ್ಟ್ ಮಾಡ್ತೀವಿ, ಕಟಾವು ಯಾವಾಗ ಮಾಡ್ತೀವಿ, ಯಾವಾಗ ನೆಡ್ತೀವಿ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇವುಗಳನ್ನ ಯಾವಾಗ ಪ್ಲ್ಯಾಂಟ್ ಮಾಡ್ತೀವಿ ಅಂತಂದ್ರೆ ನಾವು ವಿಂಟರ್ ಅಂದರೆ ಯಾವಾಗ ಬಂತು ರೀ? ಸೊ ಮಿಡ್ ನವಂಬರ್ ಅಂತ ಅನ್ಬೋದು. ಈಗೇನು ನಡೆಯೈತಲ್ಲ, ನವಂಬರ್ ಆ್ಯಂಡ್ ಡಿಸೆಂಬರ್ ಈ ಟೈಮ್ನಾಗ ಇವ್ನು ನೆಡ್ತಾರೆ. ಯಾವಾಗ ಹಾರ್ವೆಸ್ಟ್ ಮಾಡ್ತಾರೆ ಹಂಗಂದ್ರೆ? ಹಾರ್ವೆಸ್ಟ್ ಅಂದ್ರೆ ಕಟಾವು ಮಾಡೋದು ಏಪ್ರಿಲ್ ಮೇ. ಇದಕ್ಕೆ ಎಕ್ಸಾಂಪಲ್ಗಳು ಯಾವ ನೋಡ್ರಿ? ವೀಟ್, ಬಾರ್ಲಿ, ನೆಕ್ಸ್ಟ್ ಮಸ್ಟರ್ಡ್ ಬರ್ತೈತಿ, ಪೀಗಳು ಬರ್ತಾವೆ, ಪೀಸ್, ಗ್ರೀನ್ ಪೀ. ನೆಕ್ಸ್ಟ್ ಕ್ಯಾರಿಫ್ ಕ್ರಾಪ್ ಅಂತ ಬೇರೆ ಬರ್ತಾವೆ. ಇವಕ್ಕೆ ನಾವು ಏನಂತ ಕರಿತೀವಿ? ಮಾನ್ಸೂನ್ ಕ್ರಾಪ್ಸ್ ಅಂತ ಕರಿತೀವಿ. ಮಾನ್ಸೂನ್ ಅಂದರೆ ನಮ್ಗೆ ಗೊತ್ತು, ಮಳೆ ಬರುವಂಥ ಒಂದು ಸೀಸನ್. ಹಾಗಾಗಿ ಇವನ್ನ ನೆಡೋದು ಯಾವಾಗ? ಪ್ಲ್ಯಾಂಟಿಂಗ್ ಇನ್ ಜೂನ್ ಟು ನವಂಬರ್ ಅಂತ ಹೇಳ್ಬೋದು. ಆ ಟೈಮ್ನಾಗ ನಮ್ಮ ಮಳೆ ಇರ್ತೈತಿ. ಜೂನ್, ಜುಲೈ, ಆಗಸ್ಟ್ ತನಕ ಅಂತ ಅಂದ್ಕೊಂಡು ನಡೀತೈತಿ. ಅವಾಗ ನಾವು ನೆಡ್ತೀವಿ. ಹಾರ್ವೆಸ್ಟ್ ಯಾವಾಗ ಮಾಡ್ತಾರೆ? ಹಾರ್ವೆಸ್ಟ್ ಇನ್ ಕೇಸ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್ ಆ ಟೈಮ್ನಾಗ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ಮೇಜ್, ಕಾಟನ್ ಎಕ್ಸೆಟ್ರಾ. ಇವುಗಳ ಲಿಸ್ಟನ್ನು ಒಂದು ಮಾಡ್ಕೊಂಡು ಇಟ್ಕೊಳ್ರಿ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ನೋಡಿರಿ. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪೇರ್ ಆಫ್ ರ್ಯಾಬಿ ಕ್ರಾಪ್ ಅಂತಂದರೆ ವೀಟ್ ಆ್ಯಂಡ್ ಮಸ್ಟರ್ಡ್. ನೆಕ್ಸ್ಟ್ ಕ್ವಶನ್, 8th ಒನ್, ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ವೈರಸಸ್. ನಾನು ಹೇಳಿದ್ದೀನಿ ವೈರಲ್ ಡಿಸೀಸಸ್ಗಳು, ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳು, ಪ್ರಿಯಾನ್ಸ್ ಕಾಸ್ ಮಾಡುವಂಥ ಡಿಸೀಸ್ಗಳು. ಅದರ ಲಿಸ್ಟನ್ನು ಕಂಪ್ಲೀಟ್ ಒಂದು ವಿಡಿಯೋದ ನಾನು ಮಾಡಿದ್ದೀನಿ. ಆ ವಿಡಿಯೋದು ಏನಂತ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ನ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ. ಅದನ್ನು ಒಂದು ಸಲ ನೋಡ್ಕೊಡ್ರಿ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಏನು ಹೇಳ್ತಾ ನೋಡಿರಿ, ವೈರಸಸ್ ಬಗ್ಗೆ ಹೇಳ್ತಾರೋ, ದೇ ಲ್ಯಾಕ್ ಸೆಲ್ಯುಲಾರ್ ಸ್ಟ್ರಕ್ಚರ್, ದೇ ಕಂಟೇನ್ DNA or RNA, ದೇ ಆರ್ ಸ್ಮಾಲೆಸ್ಟ್ ಲಿವಿಂಗ್ ಮೈಕ್ರೋ ಆರ್ಗಾನಿಸಮ್ಸ್, ದೇ ಕ್ಯಾನ್ ರೀಪ್ರೊಡ್ಯೂಸ್ ಆನ್ ದೇರ್ ಓನ್ ಅಂತ ಹೇಳ್ತಾರೆ. ಯಾವ್ದು ಕರೆಕ್ಟ್ ಅಂತ ಕೇಳ್ತಾರೆ ಇದ್ರ ಬಗ್ಗೆ? ಫಸ್ಟ್ಲಿ ವೈರಸಸ್ ಅಂತ ಬಂದರೆ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಪ್ಲಸ್ ಪ್ರೋಟೀನ್ಸ್. ಈ ನ್ಯೂಕ್ಲಿಕ್ ಆ್ಯಸಿಡ್ ಇಟ್ ಕ್ಯಾನ್ ಬಿ ಐದರ್ DNA ಆರ್ RNA, ಬಟ್ ನೆವರ್ ಬೋತ್. ನೋಡಿರಿ, ಯಾವುದೇ ಕಾರಣಕ್ಕೂ ಎರಡೂ ಒಟ್ಟಿಗೆ ಇರೋಂಗಿಲ್ಲ. DNA ಐತಿ, RNA ಐತಿ ಅನ್ನೋ ಒಂದು ಸ್ಥಿತಿ ಇಲ್ಲ. DNA ಇರ್ಬೋದು ಅಥವಾ RNA ಇರ್ಬೋದು, ಆದರೆ ಎರಡೂ ಒಟ್ಟೊಟ್ಟಿಗೆ ಇರೋಂಗಿಲ್ಲ. ಅದನ್ನು ಬಿಟ್ಟರೆ ಪ್ರೋಟೀನ್ ಇರ್ತೈತಿ. ಏನು ಹೇಳ್ತಾರೆ? ದೆ ಲ್ಯಾಕ್ ಸೆಲ್ಯುಲಾರ್ ಸ್ಟ್ರಕ್ಚರ್,
ನೋಡಿರಿ ಸೆಲ್ ಅನ್ನೋದಿಲ್ಲ ಇದಕ್ಕೆ, ಜಸ್ಟ್ ಏನೈತಿ ನ್ಯೂಕ್ಲಿಕ್ ಆ್ಯಸಿಡ್ ಪ್ರೋಟೀನ್. ಹೊರಗಿದ್ದಾಗ ಔಟ್ಸೈಡ್ ದ ಬಾಡಿ ದೇ ಆರ್ ನಾನ್ ಲಿವಿಂಗ್. ಯಾವುದರ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ನ ಹೋದರೆ ಮಾತ್ರ ಲಿವಿಂಗ್ ಇರ್ತಾವೆ. ಹಾಗಾಗಿ ದಿ ಲ್ಯಾಕ್ ಸೆಲ್ಲರ್ ಸ್ಟ್ರಕ್ಚರ್ ಕರೆಕ್ಟ್ ಅದ. ದೇ ಕಂಟೇನ್ DNA ಆರ್ RNA ಅಂತಂದ್ರೆ ಆರ್ ಅಂದಿದ್ದು ಕರೆಕ್ಟ್ ಅದ. ಇದು ದೇ ಕಂಟೇನ್ ಬೋತ್ DNA ಆ್ಯಂಡ್ RNA ಅಂತಂದ್ರೆ ಅವಾಗ ತಪ್ಪಕ್ಕಿತ್ತು. ನೆಕ್ಸ್ಟ್ ದೇ ಆರ್ ಸ್ಮಾಲೆಸ್ಟ್ ಲಿವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈಸ್ ಇಟ್ ಕರೆಕ್ಟ್? ನೋಡಿರಿ ನಾವು ಆಲ್ರೆಡಿ ಕಲ್ತೀವಿ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವಪ್ಪ ಅಂತಂದ್ರೆ ಸೆಲ್ ಬಯಾಲಜಿ ಒಳಗೆ ನಾನು ಹೇಳಿದ್ನಿ. ಸ್ಮಾಲೆಸ್ಟ್ ಯಾವುದಪ್ಪ ಅಂತಂದ್ರೆ ಮೈಕೋಪ್ಲಾಸ್ಮಾ ಅಂತ ಹೇಳಿ. ಮೈಕೋಪ್ಲಾಸ್ಮಾ ಜಸ್ಟ್ 0.3 ಮೈಕ್ರೋಮೀಟರ್ ಇರ್ತಾವೆ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ದೇ ಕ್ಯಾನ್ ರೀಪ್ರೊಡ್ಯೂಸ್. ಹಾಗಾಗಿ ತಪ್ಪಕೈತಿ. ದೇ ಕ್ಯಾನ್ ರೀಪ್ರೊಡ್ಯೂಸ್ ಆನ್ ದೇರ್ ಓನ್ ಅಂತೆ. ದೇ ಕಾಂಟ್ ರೀಪ್ರೊಡ್ಯೂಸ್ ಆನ್ ದೇರ್ ಓನ್. ಯಾಕಂತಂದ್ರೆ ಇಟ್ ರಿಕ್ವೈರ್ ಎ ಹೋಸ್ಟ್ ಆರ್ಗ್ಯಾನಿಸಮ್ ಟು ರೀಪ್ರೊಡ್ಯೂಸ್ ಇಟ್ ಸೆಲ್ಫ್. C and D ತಪ್ಪಾಗಿರ್ಬೇಕು, A and C ಕರೆಕ್ಟ್ ಇರಬೇಕು. ಹಾಗಾಗಿ ಆಪ್ಷನ್ 1 ವಿಲ್ ಬಿ ಯುವರ್ ರೈಟ್ ಆನ್ಸರ್. 9th one ನೋಡಿರಿ, ಹೆನ್ಸ್ ಆರ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟೈಪ್ ಆಫ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದೆಮ್. ಹೆನ್ಸ್ ಅನ್ನೋದು ಕೋಳಿಗಳಲ್ಲಿ ಆರ್ ದೇ ವಿವಿಪ್ಯಾರಸ್ ಆರ್ ಓವಿಪ್ಯಾರಸ್. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಲಾಸ್ಟ್ ಒಂದು ವಿಡಿಯೋದಾಗ ಹೇಳಿದ್ನಿ. ವಿವಿಪ್ಯಾರಸ್ ಅಂದ್ರೆ ದೋಸ್ ಅನಿಮಲ್ಸ್ ವಿಚ್ ಕ್ಯಾನ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಡೈರೆಕ್ಟ್ಲಿ. ಓವಿಪ್ಯಾರಸ್ ಅಂದ್ರೆ ಎಗ್ ಲೇ ಮಾಡ್ತಾವೆ, ತತ್ತಿಗಳನ್ನ ಇಡ್ತಾವೆ. ಆ ಥರ ಆ್ಯನಿಮಲ್ಸ್ಗಳಿಗೆ ನಾವು ಓವಿಪ್ಯಾರಸ್ ಅಂತ ಕರಿತೀವಿ. ನೆಕ್ಸ್ಟ್ ಫರ್ಟಿಲೈಸೇಷನ್ ಅನ್ನೋದೇನು? ಫರ್ಟಿಲೈಸೇಷನ್ ಈಸ್ ನಥಿಂಗ್ ಬಟ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಎರಡೂ ಕೂಡೋದ್ರಿಂದ ಝೈಗಾಟ್ ಸೆಲ್ ಫಾರ್ಮ್ ಆಕೈತಿ, ವಿಚ್ ಈಸ್ ಸಿಂಗಲ್ ಸೆಲ್. ವೆರಿ ಇಂಪಾರ್ಟೆಂಟ್. ಈ ಸಿಂಗಲ್ ಸೆಲ್ ಡಿವೈಡ್ ಆಗಿ ಮೈಟೋಸಿಸ್ಸಿಂದ ಡಿವೈಡ್ ಆಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಇದು ಮಲ್ಟಿಸೆಲ್ಲರ್ ಸೆಲ್. ಇದಕ್ಕೆ ನಾವು ಫರ್ಟಿಲೈಸೇಷನ್ ಅಂತೀವಿ. ಈ ಒಂದು ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಕೂಡುವಂಥದ್ದು ಬಾಡಿಯಿಂದ ಹೊರಗಡೆ ಆದರೆ ಅದನ್ನು ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಅಥವಾ ಬಾಡಿ ಒಳಗಡೆ ಆದರೆ ಅದನ್ನು ಇಂಟರ್ನಲ್ ಅಂತ ಕರಿತೀವಿ. ಈ ಒಂದು ನಾಲೆಜ್ ಇಟ್ಕೊಂಡು ಕ್ವಶನ್ನ ಆನ್ಸರ್ ಮಾಡೋದು ನೋಡಿರಿ. ಹೆನ್ಸ್ ಆರ್ ಫಸ್ಟ್ಲಿ ಹೆನ್ಸ್ ನಮಗೆಲ್ಲರಿಗೂ ಗೊತ್ತು, ಇಟ್ಸ್ ಓವಿಪರಸ್. ವಿವಿಪರಸ್ ಆಗಿ ಸಾಧ್ಯ ಇಲ್ಲ, ಇವೆರಡು ರಾಂಗ್ ಆಗಿಬಿಡ್ತೈತಿ. ಓವಿಪರಸ್ ಒಂದು ಎರಡರಾಗ. ನೆಕ್ಸ್ಟ್ ನೋಡಿರಿ, ವಾಟ್ ಈಸ್ ದ ಟೈಪ್ ಆಫ್ ಫರ್ಟಿಲೈಸೇಷನ್? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೋ ಅಥವಾ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ? ನೋಡ್ರಿ ಏನಾಗುತ್ತಂದ್ರೆ ಅಗೇನ್ ಇಟ್ ಈಸ್ ಇಂಟರ್ನಲ್. ಹಾಗಾಗಿ ಆನ್ಸರ್ ಈಸ್ ಫಸ್ಟ್ ಒನ್. ಇನ್ನೊಂದು ಕ್ವಶನ್ ಇದೆ ನೋಡಿರಿ, ಇದಕ್ಕೂ ಕೂಡ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಫ್ರಾಗ್ಸ್ನಾಗ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಕೈತೋ ಅಥವಾ ಇಂಟರ್ನಲ್ ಫರ್ಟಿಲೈಸೇಷನ್ ಆಕೈತೋ, ಇದ್ರ ಬಗ್ಗೆ ಒಂದು ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಆ್ಯಂಡ್ ಲಾಸ್ಟ್ ಒಂದು ಕ್ವಶನ್ ತೊಗೊಂಡು, ದ ಶೇಪ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬೈ ಪ್ರೊವೈಡಿಂಗ್ ಲಾರ್ಜ್ ಸರ್ಫೇಸ್ ಏರಿಯಾ. ದ ಶೇಪ್ ಆಫ್ RBCs ಈಸ್ ಲಾಂಗ್ ಆ್ಯಂಡ್ ಥಿನ್, ಫ್ಲ್ಯಾಟ್, ಡಿಸ್ಕ್ ಶೇಪ್ಡ್ ಆರ್ ಬ್ರಾಂಚ್. ಲಾಸ್ಟ್ ಟೈಮ್ ಒಂದು ಫಸ್ಟ್ ಪಾರ್ಟ್ 1 ವಿಡಿಯೋ ಮಾಡಿದಾಗ WBC ಬಗ್ಗೆ ಒಂದು ಕ್ವಶನ್ ಇತ್ತು. WBCಗಳನ್ನ ಏನಂತ ಕರಿತೀವಿ ನಾವು? ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ವೈಟ್ ಬ್ಲಡ್ ಸೆಲ್ಸ್. ಅವುಗಳ ಇನ್ನೊಂದು ಹೆಸರೇನು? ಲ್ಯೂಕೋಸೈಟ್ಸ್. ಇವುಗಳಲ್ಲಿ 5 ಟೈಪ್ ಅದಾವ ಅಂತ ಹೇಳಿದ್ನಿ. 5 ಟೈಪು: ನ್ಯೂಟ್ರೋಫಿಲ್, ಯೋಸಿನೋಫಿಲ್, ಬೇಸೋಫಿಲ್, ಲಿಂಫೋಸೈಟ್ಸ್. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮೊನೋಸೈಟ್. ಅದರೊಳಗೆ ಯಾವ್ದು ಮೋಸ್ಟ್ ಅಬಂಡೆಂಟ್, ಯಾವ್ದು ಲೀಸ್ಟ್ ಅಬಂಡೆಂಟ್ ಅಂತ ಹೇಳೀನಿ. ಅದನ್ನು ಒಂದು ಸಲ ಆ ವಿಡಿಯೋ ನೋಡಿರಿ. ಆ ವಿಡಿಯೋದು ಡಿಸ್ಕ್ರಿಪ್ಷನ್ನ, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನಾವು ದೇ ಆರ್ ಆಸ್ಕಿಂಗ್ ಅಬೌಟ್ RBCs. RBCs ಅಂದ್ರೆ ಏನು? ರೆಡ್ ಬ್ಲಡ್ ಸೆಲ್ಸ್. ರೆಡ್ ಬ್ಲಡ್ ಸೆಲ್ಸ್ನ ನಾವೇನಂತ ಕರಿತೀವಿ? ಎರಿಥ್ರೋಸೈಟ್ ಅಂತ ಕೂಡ ಕರಿತೀನಿ. ಎರಿಥ್ರೋಸೈಟ್ಸ್. ರೆಡ್ ಬ್ಲಡ್ ಸೆಲ್ಸ್ ಯಾವ ಶೇಪ್ ಇರ್ತಾವೆ? WBC ಬಗ್ಗೆ ಶೇಪ್ ಬಗ್ಗೆ ಹೇಳಿದ್ದು ನಾನು, ದೇ ಆರ್ ಅಮೀಬಾಯ್ಡ್ ಅಂತ ಹೇಳಿ. ರೆಡ್ ಬ್ಲಡ್ ಸೆಲ್ಸ್ ಯಾವ ರೀತಿ ಇರ್ತಾವಪ್ಪ ಅಂದ್ರೆ ನೋಡಿರಿ, ಈ ರೀತಿ ಒಂದು ಶೇಪ್ ಇರ್ತಾವೆ. ಇದಕ್ಕೆ ನಾವು ಬೈಕಾನ್ಕೇವ್ ಶೇಪ್ ಅಂತ ಹೇಳ್ತೀವಿ. ಬೈಕಾನ್ಕೇವ್ ಶೇಪ್ ಅಥವಾ ಡಿಸ್ಕ್ ಶೇಪ್ಡ್ ಅಂತ ಕೂಡ ಹೇಳ್ತೀವಿ. ಡಿಸ್ಕ್ ಶೇಪ್ಡ್. ಇದ್ರ ಮೇಜರ್ ಕೆಲಸ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದರೊಳಗೆ ಒಂದು ಪಿಗ್ಮೆಂಟ್ ಐತಿ ವಿಚ್ ಈಸ್ ಕಾಲ್ಡ್ ಆ್ಯಸ್ ಹಿಮೋಗ್ಲೋಬಿನ್, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್ ಆಫ್ ದ ಬ್ಲಡ್. ನಮ್ಮ ರಕ್ತ ಯಾಕೆ ಕೆಂಪು ಐತೆ ಅಂದರೆ ಬಿಕಾಸ್ ಆಫ್ ದ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ RBCs. ಸೊ ಇಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನೋಡಿರಿ ಆನ್ಸರ್ ಏನಾಗುತ್ತೆ? ದ ಶೇಪ್ ಬಗ್ಗೆ ಕೇಳ್ಯಾರವರು, ಶೇಪ್ ಏನದ? ಡಿಸ್ಕ್ ಶೇಪ್ಡ್ ಇರ್ತೈತಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ದಿಸ್ ವಾಸ್ ಎ ವಿಡಿಯೋ ವಿಚ್ ಮೇನ್ಲಿ ಫೋಕಸ್ಡ್ ಆನ್ ಕ್ಲಿಯರಿಂಗ್ ಆ್ಯಂಡ್ ಬಿಲ್ಡಿಂಗ್ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಬಯಾಲಜಿ. ಐ ಹೋಪ್ ಈ ಒಂದು ವಿಡಿಯೋಗಳು ನಿಮ್ಮ TET ಕರ್ನಾಟಕ TET ಎಕ್ಸಾಮ್ ಏನು ಬರೀತಿದೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಿರುತ್ತೆ. ನಾಳೆ ಬರೆಯುವಂಥ ನಿಮ್ಮ ಎಕ್ಸಾಮ್ಸ್ನಲ್ಲಿ ಏನಂತಂದರೆ ಒಂದು ನಿಮ್ಮ ಮಾರ್ಕ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಅಂದ್ಕೊತೀನಿ. ಆ್ಯಸ್ ಐ ವಾಸ್ ಟ್ರಾವೆಲಿಂಗ್ ಆ್ಯಂಡ್ ಬಿಸಿ ವಿತ್ ಸಮ್ ಅದರ್ ಸ್ಟಫ್, ಬಹಳಷ್ಟು ವಿಡಿಯೋಗಳನ್ನ ಮಾಡಿ ಹಾಕೋಕ್ಕಾಗಲಿಲ್ಲ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಇತ್ತು. ಆದರೂ ಇಷ್ಟು ಒಂದು ವಿಡಿಯೋನ ನಾನೇನು 2-3 ವಿಡಿಯೋ ಮಾಡಿ ಹಾಕೀನಿ, ಅವನಷ್ಟು ಓದ್ಕೊಂಡ್ರೆ ಸಾಕಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ಗಳನ್ನ ನಾನು ಹೇಳೀನಿ.
ಅವುಗಳನ್ನು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಡ್ರಿ. ಮೇಜರ್ಲಿ ಕ್ವಶನ್ಸ್ ಬ್ಯಾಟ್ ಮಾಡೋದಲ್ಲ, ಆ ಕಾನ್ಸೆಪ್ಟ್ಸ್ ಅರ್ಥ ಆದರೆ ಆರಾಮ್ಸೆ ಈಸಿಯಾಗಿ ನೀವು ಪೇಪರ್ನಾಗ ಸಾಲ್ವ್ ಮಾಡ್ತೀರಿ. ಎಲ್ಲರದು ಪೇಪರ್ ಚಲೋ ಆಗಲಿ, ಒಳ್ಳೆ ರೀತಿಯಿಂದ ನಿಮ್ಮ ಸ್ಕೋರ್ಸ್ ಬರಲಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳ ಮೂಲಕ ನಿಮ್ಮನ್ನು ಯಾವಾಗಲೂ ನಿಮ್ಮ ನಾಲೆಜನ್ನು ಬಿಲ್ಡ್ ಮಾಡೋಕ್ಕೆ, ನನ್ನ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ಗಳ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದರ ಸದುಪಯೋಗ ನೀವು ಮಾಡಿಕೊಡ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.